ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಪರಿಶುದ್ಧ ಆರಾಧನೆಗೆ ಬಂದ ತಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಆರಂಭ ಮಾಡೋಣ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾನೆ. ಕರ್ತನೆ, ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಆಶೀರ್ವದಿಸಿ ಕಾಯ್ದು ನಡೆಸಿ ಜೀವಿತರ ಸಂಖ್ಯೆಯಲ್ಲಿರಿಸಿ ಈ ಬೆಳಗಿನ ಸಮಯದಲ್ಲಿ ನಿನ್ನ ಪರಿಶುದ್ಧ ಆರಾಧನೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತ ಕೃಪೆಯನ್ನು ಕೊಟ್ಟು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಆನ್ಲೈನ್ ನ ಮೂಲಕವಾಗಿ ವೀಕ್ಷಿಸುವಂತ ಎಲ್ಲ ನಿನ್ನ ವಿಶ್ವಾಸಿಗಳನ್ನು, ಸದ್ಭಕ್ತರನ್ನು, ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರ ದೈನಂದಿನ ಜೀವಿತಕ್ಕೆ ಬೇಕಾದಂತ ಬಲ, ಶಕ್ತಿ, ತ್ರಾಣ, ಆರೋಗ್ಯವನ್ನು ನೀನು ಒದಗಿಸು. ಕರ್ತನೆ, ನೀನು ಅವರನ್ನು ಕಾಯ್ದು ನಡೆಸು. ಈ ಆರಾಧನೆ ಮೂಲಕವಾಗಿ ನೀನು ತಾನು ಎಲ್ಲರನ್ನು ಬಲಪಡಿಸಿ ಕಾಯ್ದು ನಡೆಸೆಂಬುದಾಗಿ, ಆರಾಧನೆಯ ಆದಿಯು ಮಧ್ಯಸ್ಥನು ಅಂತ್ಯವೂ ನೀನಾಗಿದ್ದು ನಡೆಸೆಂಬುದಾಗಿ ಯೇಸುವೇ ನಿನ್ನ ಒಂದೇ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೆ, ಆಮೆನ್. ನಾವು ಹಾಗೆ ಕುಳಿತಂತ ಸ್ಥಳದಲ್ಲೇ ಕ್ಷಣಕಾಲ ದೇವರಿಗೆ ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ನಾವು ಆತನನ್ನು ಮಹಿಮೆ ಪಡಿಸುವಂತೆ ರಾಗಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ತೊಡಗಿಸಿಕೊಳ್ಳುವ.
ಕರ್ತನಲ್ಲಿ ನನ್ನ ಪ್ರೀತಿಯ ದೈವಜನರೇ, ಸ್ವಲ್ಪ ಹೊತ್ತಿನ ಧ್ಯಾನಕ್ಕೋಸ್ಕರ ಆರಿಸಿಕೊಂಡ ಸತ್ಯವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ವಚನ 25 ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಈ ಕಾರಣದಿಂದ ನಮ್ಮ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಬದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳನ್ನು ತುಂಬಿಟ್ಟುಕೊಳ್ಳುವುದಿಲ್ಲ. ಅದ್ಯಾವುದು ಪರಲೋಕದಲ್ಲಿರುವ ನಮ್ಮ ತಂದೆಯು ಅವುಗಳನ್ನು ಸಾಕಿಸಲುತ್ತಾನೆ. ಅವುಗಳಿಂದ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾಗಿತ್ತು ಎಂಬುವಂತೆ ಒಂದು ವಾಕ್ಯ ದೇವರನ್ನೆಲ್ಲ ಆಶ್ರಯವಾಗಿ ಆಶೀರ್ವದಿಸಲ್ಪಡಲಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ಬೆಳಗಿನ ಸಮಯದಲ್ಲಿ ಪರಿಶುದ್ಧ ಆರಾಧನೆಗೆ ಆನ್ಲೈನ್ ಮೂಲಕವಾಗಿ ಸೇರಿ ಬಂದಂತ ಎಲ್ಲ ವೀಕ್ಷಕರಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ಮತ್ತು ಈ ಅವಕಾಶಕ್ಕಾಗಿ ನಾನು ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಈ ಒಂದು ಮಾಧ್ಯಮವನ್ನು ನಡೆಸುತ್ತಿರುವಂತಹ ಸಂಸ್ಥೆಯವರಿಗೆ ಸಹ ವಂದನೆಗಳು ಸಲ್ಲಿಸ್ತೇನೆ. ದೇವರವರ ಸೇವೆ, ಅವರ ಜೀವಿತ, ಈ ಒಂದು ಆನ್ಲೈನ್ ವೀಕ್ಷಕರನ್ನು ಸಹ ದೇವರ ಆಶೀರ್ವಾದ ಮಾಡಲಿಕ್ಕುದಾಗಿ ನಮ್ಮ ಪ್ರಾರ್ಥನೆ. ಇವತ್ತು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಡು ನಾಟ್ ವರಿ ಎಂಬುದಾಗಿ. ಡು ನಾಟ್ ವರಿ, ಚಿಂತಿಸಬೇಡಿರಿ ಎಂಬುದಾಗಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದಲ್ಲ ಒಂದು ರೀತಿಯಾದ ಚಿಂತೆಗಳು ಅಡಗಿದೆ. ಅದು ಸ್ಕೂಲ್ಗೆ ಓದುವಂತ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದಲ್ಲಿರುವಂತ ವ್ಯಕ್ತಿಯವರೆಗೂ ಚಿಂತೆ ಅಡಗಿದೆ ಪ್ರಿಯರೇ. ಸೊ ಆದ್ರೆ ಬಹಳ ಪ್ರಾಮುಖ್ಯವಾಗಿ ಒಂದು ಸರ್ವೆ ಹೇಳ್ತದೆ, 70% ಜನ ನಾನಾ ಕಾರಣ, ಇಲ್ಲ ಸಲ್ಲದ ವಿಚಾರಗಳಿಗೆ ಅಥವಾ ವಿಷಯಕ್ಕಾಗಿ ಚಿಂತಿಸ್ತಾ ಇದ್ದಾರೆ ಲೋಕದಲ್ಲಿ ಎಂಬುದು ಗೊತ್ತಾಗ್ತದೆ. ಚಿಂತೆಗಳಲ್ಲಿ ನಾನಾ ವಿಧವಾಗಿದೆ. ಇನ್ನು 30% ಜನ ಕುಟುಂಬ, ಆರೋಗ್ಯ, ಮಕ್ಕಳು, ಮನೆ, ನಾನಾ ವಿಧವಾದಂತ ವಿಚಾರಗಳಲ್ಲಿ ಚಿಂತೆಯಲ್ಲಿ ಮುಳುಗಿರುವಂತದ್ದು ನಾವು ನೋಡ್ತೇವೆ ಒಂದು ಸರ್ವೆಯ ಪ್ರಕಾರ. ಆದ್ರೆ ದೇವರ ವಾಕ್ಯ ನಮಗೆ ಯಾವಾಗಲೂ ಸ್ಪಷ್ಟವಾಗಿ ಹೇಳುವಂತ ಒಂದು ಮಾತು, ಫಸ್ಟ್ ಪೀಟರ್ 5ನೇ ಅಧ್ಯಾಯ, ಮೊದಲನೆಯ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುತ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನ ನಿಮಗೋಸ್ಕರ ಚಿಂತಿಸುವನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ನಿಮ್ಮ ಚಿಂತೆಗಳು, ನಿಮ್ಮ ಭಾರಗಳು, ನಿಮ್ಮ ಎಲ್ಲ ವಿಚಾರಗಳು ಕರ್ತನ ಮೇಲೆ ಹಾಕಿ ವಹಿಸಿಬಿಟ್ಟು ನಿಶ್ಚಿಂತೆಯಿಂದ ಇರ್ರಿ. ನಿಶ್ಚಿಂತೆಯಿಂದ ಇರುವಾಗ ದೇವರು ನಿಮ್ಮ ಎಲ್ಲ ಚಿಂತೆ ಭಾರಗಳಿಗಾಗಿ ಆತನು ಚಿಂತಿಸುವಂತವನು, ಅದಕ್ಕೆ ಸದುತ್ತರಗಳನ್ನು ಪ್ರತ್ಯುತ್ತರಗಳನ್ನು ಕೊಡುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಇವತ್ತೊಂದು ದಿವಸ ಮಾತನಾಡ್ತಲಿದೆ. ಆತನೇ ನಿಮಗೋಸ್ಕರ ಚಿಂತಿಸುತ್ತಾನೆ. ಆತನೇ ನಮ್ಮ ಕರ್ತನು ನಮಗೋಸ್ಕರ ಚಿಂತಿಸುವಂತವನಾಗಿದ್ದಾನೆ. ಲೋಕದ ಇಲ್ಲ ಸಲ್ಲದ ಮಾತುಗಳಿಗೆ, ಇಲ್ಲ ಸಲ್ಲದ ವಿಚಾರಗಳಿಗೆ, ಯಾವುದು ಲೆಕ್ಕಕ್ಕೆ ಬಾರದಂತ ವಿಚಾರಗಳಿಗೆ ನಾವು ಚಿಂತಿಸುತ್ತಾ ನಮ್ಮ ಜೀವಿತವನ್ನೇ ಚಿಂತೆಯಲ್ಲಿ ಕಳೀತಲಿದ್ದೇವೆ ಪ್ರಿಯರೇ. ಆದ್ರೆ ದೇವರ ವಾಕ್ಯ ನಿನ್ನನ್ನು ನನ್ನನ್ನು ಇವತ್ತು ಎಚ್ಚರಿಸಲಿದೆ. ಬೆಳಗಿನ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯವಾಗಿ ನಮ್ಮಲ್ಲಿರುವಂತಹ ಎಲ್ಲ ಚಿಂತೆಗಳು, ಭಾರಗಳು, ಕಷ್ಟಗಳು, ನೋವುಗಳು, ಕಣ್ಣೀರನ್ನೆಲ್ಲ ಆತನ ಮೇಲೆ ವಹಿಸಿಬಿಟ್ಟು ನಾವು ನಿಶ್ಚಿಂತೆಯಿಂದ ಇರುವುದಕ್ಕೆ ದೇವರು ಆಕೆ ಕರೆ ಕೊಡುವಂತದ್ದಾಗಿದೆ. ಆತ ನಮಗೋಸ್ಕರ ಚಿಂತಿಸಿ ನಮ್ಮ ಕಷ್ಟ, ನಮ್ಮಲ್ಲಿರುವಂತಹ ಸಮಸ್ಯೆ, ನಮ್ಮಲ್ಲಿರುವಂತಹ ನಾನಾ ವಿಧವಾದ ತೊಂದರೆಗಳಿಂದ ಆತನು ದೂರ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿಯಲ್ಲಿ 94ನೇ ಕೀರ್ತನೆಯ 19ನೇ ಭಾಗದಲ್ಲಿ 19ನೇ ವಚನದಲ್ಲಿ ಹೇಳ್ತದೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ಕೀರ್ತನೆಗಾರನು ಬರೆಯುತ್ತಾನೆ. ನನ್ನಲ್ಲಿ ಅನೇಕ ಚಿಂತೆಗಳಿದೆ, ಆದರೆ ನಿನ್ನ ಸಂತೈಸುವಿಕೆ ನನಗೆ ಬೇಕು. ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ, ನನ್ನ ಆತ್ಮಕ್ಕೆ, ನನ್ನ ಶರೀರಕ್ಕೆ ಸಂತೋಷ ಉಂಟಾಗುತ್ತದೆ. ನಿನ್ನ ಸಂತೈಸುವಿಕೆ ನನ್ನ ಜೀವಿತದಲ್ಲಿ ಇಲ್ಲದೆ ಹೋದರೆ, ನಿನ್ನ ಸಂತೈಸುವಿಕೆ, ನಿನ್ನ ಒಂದು ಕಾಪಾಡುವಿಕೆ,
ನನ್ನ ಜೀವಿತದಲ್ಲಿ ಇಲ್ಲದೆ ಹೋದರೆ ನಾನು ಚಿಂತೆಯಲ್ಲೇ ಮುಳುಗಿ ಹೋಗ್ತೇನೆ ಎಂಬುವಂತ ಮಾತು. ನನ್ನ ಪ್ರಾಣಕ್ಕೆ ಸಂತೋಷ, ನನ್ನ ಆತ್ಮಕ್ಕೆ, ನನ್ನ ಶರೀರಕ್ಕೆ ಸಂತೋಷ, ಚೈತನ್ಯ, ಲವಲವಿಕೆ ಬೇಕಾದರೆ ಅದಕ್ಕೆ ಕಾರಣ ನಿನ್ನ ಸಂತೈಸುವಿಕೆ, ಅದಕ್ಕೆ ಕಾರಣ ನಿನ್ನ ಸಂತೈಸುವಿಕೆ ಎಂಬುದಾಗಿ ಕೀರ್ತನೆಗಾರರು ಬರೆಯುವಂತದ್ದು ನೋಡ್ತೇವೆ. ಅದೇ ರೀತಿಯಲ್ಲಿ 55ನೇ ಕೀರ್ತನೆ 22ನೇ ಭಾಗದಲ್ಲಿ ಕೀರ್ತನೆಗಾರನು ಸ್ಪಷ್ಟವಾಗಿ ಬರೆಯುತ್ತಾನೆ, ನಿನ್ನ ಚಿಂತೆ ಭಾರ ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುತ್ತಾನೆ ಅಥವಾ ಉದ್ಧರಿಸುತ್ತಾನೆ ಎನ್ನುವಂತ ಮಾತು. 55ನೇ ಕೀರ್ತನೆ 22ನೇ ವಚನದಲ್ಲಿ ನಿನ್ನ ಚಿಂತೆ ಭಾರ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವ ಜನರು, ಇವತ್ತು ನಾವು ಎಷ್ಟು ಜನ ನಮ್ಮ ಚಿಂತೆ ಭಾರಗಳೆಲ್ಲವೂ ಕರ್ತನ ಮೇಲೆ ವಹಿಸಿಬಿಟ್ಟು ನಿಶ್ಚಿಂತೆಯಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತಲಿದ್ದೇವೆ ಎಂದು ಪ್ರಶ್ನೆ ಮಾಡಿಕೊಳ್ಳಿ. ನಮ್ಮ ಜೀವಿತದಲ್ಲಿ ಉದ್ಧಾರ ಬೇಕಾ? ನಮ್ಮ ಜೀವಿತದಲ್ಲಿ ಒಂದು ಸಕ್ಸಸ್ ಬೇಕಾ? ನಮ್ಮ ಜೀವಿತದಲ್ಲಿ ಒಂದು ಪ್ರಾಸ್ಪಾರಿಟಿ ಬೇಕಾ? ಅದಕ್ಕೆ ಕಾರಣ ನಮ್ಮ ಚಿಂತೆ ಭಾರಗಳು ಕರ್ತನಿಗೆ ವಹಿಸುವಾಗ ನಮ್ಮ ಜೀವಿತದಲ್ಲಿ ಅವೆಲ್ಲವೂ ಬರುವಂತದ್ದಾಗಿದೆ. ನಾವು ಅವುಗಳನ್ನಿಟ್ಟುಕೊಂಡು ಅವುಗಳಲ್ಲೇ ಕೊರಗುತ್ತಾ ಅವುಗಳಲ್ಲೇ ನಾವು ಬಳಲುತ್ತಾ ಇರುವುದಾದರೆ ನಮ್ಮ ಜೀವಿತದಲ್ಲಿ ಉದ್ಧಾರ, ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದಗಳಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಒಟ್ಟಾರೆಯಾಗಿ ದೇವರ ವಾಕ್ಯ ಎಲ್ಲಿಯೂ ಸಹ ಚಿಂತಿಸಿರಿ, ಚಿಂತೆ ಮಾಡ್ರಿ ನಿಮಗೋಸ್ಕರ ಎಂಬುದಾಗಿ ಹೇಳುವುದಿಲ್ಲ. ನಿನ್ನ ಸೃಷ್ಟಿಕರ್ತನು ನಿನ್ನನ್ನು ನನ್ನನ್ನು ಉಂಟು ಮಾಡಿದಂತ ಆ ಶ್ರೇಷ್ಠ ದೇವರು, ಆ ಶ್ರೇಷ್ಠ ಗುರುವು ನಿನಗಾಗಿ ಚಿಂತಿಸುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಇವತ್ತಿನ ದಿವಸದಲ್ಲಿ ಹೇಳುವಂತದಾಗಿದೆ. ಪ್ರಿಯರೇ, ನನ್ನ ಮೇಲೆ ಆ ಚಿಂತೆ ಭಾರ, ನಿನ್ನ ಸಮಸ್ಯೆಗಳು, ಆ ನಿನ್ನ ಲೌಕಿಕವಾದಂತ ಎಲ್ಲ ಆ ಕಷ್ಟಗಳು ವಹಿಸಿಬಿಟ್ಟು ಸುಮ್ಮನಿರು, ನೀನಂತೂ ಸುಮ್ಮನಿರು ಎಂಬುದಾಗಿ ಹೇಳುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಒಂದು ಸುಂದರವಾದಂತ ಮಾತು ಯಾವಾಗಲೂ ನಾನು ನೆನಪು ಮಾಡುವಂಥದ್ದು, ನಿನಗೋಸ್ಕರ ಯೆಹೋವನು ಯುದ್ಧ ಮಾಡುವಂತವನಾಗಿದ್ದಾನೆ, ನೀನಂತೂ ಸುಮ್ಮನಿರು. ಇಸ್ರಾಯೇಲರಿಗೆ ಯೆಹೋವ ದೇವರು ಕೊಡುವಂತ ವಾಗ್ದಾನ, ನಿನಗೋಸ್ಕರ ನಾನು ಯುದ್ಧ ಮಾಡುತ್ತೇನೆ, ನಿನಗೋಸ್ಕರ ನಾನು ಯುದ್ಧ ಮಾಡಿ ನಿನಗೆ ಜಯವನ್ನು ಕೊಡುವಂತವನಾಗಿದ್ದೇನೆ, ನೀನಂತೂ ಸುಮ್ಮನಿರು ಎನ್ನುವಂತ ಶ್ರೇಷ್ಠ ಮಾತು ಇವತ್ತು ನಾನು ನೀನು ಮರೆಯದಂತೆ ಪಾಲಿಸಬೇಕು ಅಥವಾ ನೆನಪು ಮಾಡಬೇಕು, ಮೆಲುಕು ಹಾಕಬೇಕು ಎನ್ನುವಂತ ಮಾತು. ಓದಿ ಕೇಳಿದಂತ ವಾಕ್ಯ ಪರಿಚಯಕ್ಕೆ ಬರುವ ಮತ್ತಾಯನ ಬರೆದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 27ರವರೆಗೆ ಸ್ಪಷ್ಟವಾಗಿ ಓದಿ ಕೇಳಿದ್ದೇವೆ. ಯೇಸುವಿನ ಪರ್ವತ ಪ್ರಸಂಗ ಅಲ್ಲಿ ಕಂಡು ಬರುವಂತದ್ದು ಅಥವಾ ಗಮನಾರ್ಹ ವಿಚಾರ. ಈ ಪ್ರಸಂಗ ಬಹಳ ವಿಶಿಷ್ಟವಾಗಿ, ಸುಂದರವಾಗಿ, ಅರ್ಥಗರ್ಭಿತವಾಗಿತ್ತು ಎಂಬುವಂಥದ್ದು ಕಂಡು ಬರುತ್ತದೆ. ಯಾಕಂದರೆ ಯೇಸುವಿನ ಅನೇಕ ವಿಚಾರಧಾರೆಗಳು ಇಲ್ಲಿ ಪ್ರಸ್ತಾಪಿಸುವಂಥದ್ದು ನಾವು ಕಂಡು ಬರುತ್ತದೆ. ಈ ಪರ್ವತ ಪ್ರಸಂಗ 5ನೇ ಅಧ್ಯಾಯದ ಆರಂಭದಿಂದ ಆರಂಭಗೊಂಡು 7ನೇ ಅಧ್ಯಾಯದ ಮುಕ್ತಾಯದಲ್ಲಿ ಸಮಾಪ್ತಿಗೊಳ್ಳುತ್ತದೆ. ಮತ್ತಾಯನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದ 25ನೇ ವಚನಕ್ಕೆ ಬರುವಾಗ ಚಿಂತೆಯ ಕುರಿತಾಗಿ ಯೇಸು ಸ್ವಾಮಿ ಪ್ರಸ್ತಾಪಿಸುವಂತದ್ದು ನಾವು ನೋಡ್ತೇವೆ. ಪ್ರಿಯರೇ, ಅಲ್ಲಿ ಯೇಸು ಮತ್ತು ಆತನ ಶಿಷ್ಯರು ಮತ್ತು ಜನರ ಗುಂಪು, ಯೇಸು ಸ್ವಾಮಿ ಮತ್ತು ಡಿಸೈಪಲ್ಸ್ ಅಂಡ್ ಮಲ್ಟಿಟ್ಯೂಡ್ಸ್ ಅಲ್ಲಿ ಇದ್ದರು ಎಂಬುವಂಥದ್ದು ಗಮನಾರ್ಹ ವಿಚಾರ. ಅವರಲ್ಲಿ ಬಹಳ ಪ್ರಾಮುಖ್ಯವಾಗಿ ಬಂದಂತ ಜನರಲ್ಲಿ, ಒಬ್ಬ ಬೈಬಲ್ ಪಂಡಿತರು ಹೇಳುವ ಹಾಗೆ, ಬಂದಂತ ಜನರಲ್ಲಿ ಒಂದು ಕಳವಳ ಆರಂಭವಾಗುತ್ತದೆ. ನಾವು ಯೇಸುವನ್ನು ಹಿಂಬಾಲಿಸಿ, ಯೇಸುವನ್ನು ಹಿಂಬಾಲನೆ ಮಾಡುತ್ತಾ ಯೇಸುವಿನ ಹಿಂದೆ ಬಂದಿದ್ದೇವೆ. ನಾವು ಪ್ರೀ ಪ್ಲಾನ್ ಇರಲಿಲ್ಲ, ಪೂರ್ವ ಯೋಜಿತವಾಗಿ ನಾವು ಇರಲಿಲ್ಲ. ನಮ್ಮಲ್ಲಿ ಬಟ್ಟೆಗಳು ತರಲಿಲ್ಲ, ಊಟಕ್ಕೆ ಯಾವ ವ್ಯವಸ್ಥೆ ತರಲಿಲ್ಲ. ಸುತ್ತಮುತ್ತ ನೋಡುವಾಗ ಇಲ್ಲಿ ಯಾವ ಒಂದು ಊಟದ ವ್ಯವಸ್ಥೆ ನಮಗೆ ಸಿಗ್ತದಿಲ್ಲ ಎನ್ನುವಂಥದ್ದು ಖಚಿತವಿಲ್ಲ. ಮತ್ತು ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ನಮಗೆ ಇರಲಿಕ್ಕೆ ಒಂದು ಸ್ಥಳ ಸಹ, ಒಂದು ಶೆಲ್ಟರ್ ಸಹ ಇಲ್ಲ. ಇಂಥ ಮಾತುಕತೆ ಒಬ್ಬರಲ್ಲಿ ಗುಂಪಿನಲ್ಲಿ ನಡೀತಾ ಇರುವಾಗ ಈ ವಿಚಾರ ಯೇಸುವಿನವರೆಗೆ ತಲುಪಿತು ಎಂಬುವಂತ ವಿಚಾರ ಒಬ್ಬ ಬೈಬಲ್ ಪಂಡಿತರು ತಿಳಿಸುತ್ತಾರೆ.
ಈ ವಿಚಾರವನ್ನು ಅರ್ಥೈಸಿಕೊಂಡ ಯೇಸು ಸ್ವಾಮಿ ಪ್ರಸಂಗವನ್ನು ಕೇಳುವುದು ಬಿಟ್ಟು ಜನರ ಗುಂಪು ಇಂಥ ವಿಚಾರವನ್ನು ಚರ್ಚಿಸುವಂತದ್ದು ನೋಡಿ ಯೇಸು ಕ್ರಿಸ್ತನು ನೇರವಾಗಿ ತಕ್ಷಣ ಸಂದರ್ಭಕ್ಕೆ ಅನುಗುಣವಾದಂತ ಪ್ರಸಂಗವನ್ನು ಮಾಡುವಂತದ್ದು ನಾವು ನೋಡ್ತೇವೆ. 6ನೇ ಅಧ್ಯಾಯದ 25ನೇ ವಚನದಲ್ಲಿ ಚಿಂತಿಸಬೇಡಿರಿ ಎಂಬುದಾಗಿ ಪ್ರಸಂಗ ಆರಂಭ ಮಾಡ್ತಾನೆ ಯೇಸು ಸ್ವಾಮಿ. ಜೀವನಕ್ಕೆ ಏನು ಮುಖ್ಯ, ಯಾವುದು ಅಗತ್ಯ, ಅದು ಸವಿಸ್ತಾರವಾಗಿ ಯೇಸು ಸ್ವಾಮಿ ವಿವರಿಸುತ್ತಾನೆ. ಪ್ರಸ್ತುತ ಜಗತ್ತಿನಲ್ಲಿ ಮನುಷ್ಯರಾದಂತ ನಾವು ನಮ್ಮ ನೀಡ್ಸ್ಗಳಿಗೆ ಬಿಟ್ಟು, ನಮ್ಮ ಅವಶ್ಯಕತೆಗಳಿಗೆ ಬಿಟ್ಟು, ನಮ್ಮ ವಾಂಟ್ಸ್ಗಳಿಗೆ, ನಮ್ಮ ಪೂರೈಕೆಗಳಿಗೆ, ನಮ್ಮ ಬೇಕು ಎನ್ನುವಂತ ವಿಚಾರಗಳಿಗೆ ಇದ್ದೇವೆ. ನಮ್ಮ ಜೀವಿತಕ್ಕೆ ಅವಶ್ಯಕತೆ ಎನ್ನುವಂಥದ್ದು ಬಹಳ ಮುಖ್ಯ. ಆದ್ರೂ ಯೇಸು ಸ್ವಾಮಿ ಹೇಳುತ್ತಲಿದ್ದಾನೆ, ಅವಶ್ಯಕತೆಗಳಿಗೂ ಸಹ ನೀವು ಚಿಂತಿಸಬೇಡ್ರಿ, ನೀಡ್ಸ್ಗಳಿಗೆ ಚಿಂತಿಸಬೇಡ್ರಿ. ದೇವರು ನಿಮ್ಮನ್ನು ಪೂರೈಸುವಂತವನಾಗಿದ್ದಾನೆ, ನಾನು ನಿಮಗೆ ಕೊಡುವಂತವನಾಗಿದ್ದೇನೆ. ಯಾವಾಗ ನಾವು ವಾಂಟ್ಸ್ಗಳಿಗೆ ಮೊರೆ ಹೋಗ್ತೇವೋ, ಜೀವಿತದಲ್ಲಿ ಬೇಕು ಬೇಕು ಎಂಬುದಾಗಿ ದೊಡ್ಡ ದೊಡ್ಡ ಆಸೆಗಳು ಪಡ್ತೇವೋ, ಅವಾಗ ನಮ್ಮ ಜೀವಿತದಲ್ಲಿ ಚಿಂತೆ ಆರಂಭವಾಗುವಂತದ್ದಾಗಿದೆ. ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ದೇವರು ನಮಗೆ ಅವಶ್ಯಕತೆಯನ್ನು ಪೂರೈಸ್ತೇನೆ ಎಂಬುದಾಗಿ ಹೇಳ್ತಲಿದ್ದಾನೆ. ಅವುಗಳಿಗೋಸ್ಕರ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಲಿದ್ದಾನೆ. ಆದ್ರೆ ನಮಗಿರುವಂತ ದೊಡ್ಡ ದೊಡ್ಡ ಕನಸುಗಳು, ದೊಡ್ಡ ದೊಡ್ಡ ಆಸೆಗಳು ತಕ್ಕ ಸಮಯದಲ್ಲಿ ದೇವರು ಪೂರೈಸುವಂತವನಾಗಿ, ತಕ್ಕ ಸಮಯದಲ್ಲಿ ದೇವರು ಒದಗಿಸುವಂತವನಾಗಿದ್ದಾನೆ. ತಕ್ಕ ಸಮಯದಲ್ಲಿ ಅವುಗಳನ್ನು ಕೊಟ್ಟು ನಮ್ಮನ್ನು ಬ್ಲೆಸ್ ಮಾಡುವಂತ ದೇವರಾಗಿದ್ದಾನೆ. ಇವತ್ತಿನ ದಿವಸದಲ್ಲಿ ಕರ್ತನಲ್ಲಿ ಪ್ರೀತಿಯ ದೇವ ಜನರನ್ನು ನಾವು ಅರ್ಥೈಸಿಕೊಳ್ಬೇಕು. ಆದ್ರೆ ಪ್ರಸ್ತುತ ಜಗತ್ತಿನಲ್ಲಿ ನಾವು, ಅಥವಾ ಸಭೆಯಲ್ಲಿ, ಸಮಾಜದಲ್ಲಿ ನಾವು ದೊಡ್ಡ ವ್ಯಕ್ತಿಗಳ ಹಾಗೆ ಕಾಣಬೇಕು, ನಾವು ಸಹ ದೊಡ್ಡ ಸ್ಥಿತಿಯನ್ನು ಗಳಿಸಬೇಕೆಂಬುದಾಗಿ ಸಾಲ ಸೂಲಗಳು ಮಾಡಿ, EMIಗಳು ಮಾಡಿ, ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳು ಪೂರೈಸಿಕೊಳ್ಳಿಕ್ಕೆ ಹೋಗ್ತಲಿದ್ದೇವೆ. ಆ ಪೂರೈಸಿಕೊಳ್ಳುವಂತ ಹಂತದಲ್ಲಿರುವಂತ ನಾವು ನಮ್ಮ ಆಸೆಗಳನ್ನು ಪೂರೈಸಿಕೊಂಡು EMIಗಳು ಕಟ್ಟಲಿಕ್ಕಾಗದಂತೆ ನಾವು ಸಾಲಗಳಲ್ಲಿ ಮುಳುಗಿ, ಬಾಧೆಗಳಲ್ಲಿ ಮುಳುಗಿ, ಚಿಂತೆಯಲ್ಲಿ ಮುಳುಗುತ್ತಾ ನಮ್ಮ ಜೀವಿತವನ್ನೇ ಕಳ್ಕೊಳ್ಳುವಂತ ಸಂಗತಿ ನಾವು ಇವತ್ತು ನೋಡ್ತಲಿದ್ದೇವೆ ಪ್ರಸ್ತುತ ದಿನಮಾನಗಳಲ್ಲಿ. ಪ್ರಿಯರೇ, ಒಂದು ಯಾವುದೇ ದೊಡ್ಡದಾದಂತ ವಸ್ತು ಖರೀದಿ ಮಾಡಬೇಕು, ಹಣ ಕೊಡಬೇಕಾಗಿಲ್ಲ. ಬರೀ ನಮ್ಮ ಒಂದು ಪ್ರೂಫ್, ನಮ್ಮ ಐಡೆಂಟಿಟಿ, ನಮ್ಮ ಅಸ್ತಿತ್ವಕ್ಕಿರುವಂತಹ ಒಂದು ಗುರುತಿನ ಚೀಟಿ ಕೊಟ್ಟರೆ ಸಾಕು, ಏನು ಸಹ ನಾವು ಲೋಕದಲ್ಲಿ ಖರೀದಿಸಬಹುದು. ನಂತರದಲ್ಲಿ ನಾವು ತಿಂಗಳು ನಮ್ಮ EMIಗಳನ್ನು ಕಟ್ಟುತ್ತಾ, ನಮ್ಮ ಹಣಗಳನ್ನು ಕಟ್ಟುತ್ತಾ ನಮ್ಮ ಜೀವಿತದಲ್ಲಿ ಬಹಳವಾದಂತ ಹೀನಾಯ ಪರಿಸ್ಥಿತಿ, ಚಿಂತೆ, ಕಷ್ಟದಲ್ಲಿ ಒಳಗಿ ಅನೇಕ ತೊಂದರೆಗಳಲ್ಲಿ ನಾವು ಕುಟುಂಬದ ಅನೇಕ ತೊಂದರೆಗಳಲ್ಲಿ ನಾವು ಜೀವಿಸುತ್ತಲಿದ್ದೇವೆ ಪ್ರಿಯರೇ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಅವಶ್ಯಕತೆಗಳಿಗಾಗಿ ಸಹ ನೀವು ಚಿಂತಿಸಬೇಡ. ದಿನನಿತ್ಯ ಜೀವಿತಕ್ಕೆ ಏನು ಬೇಕು ಅದಕ್ಕೋಸ್ಕರ ಚಿಂತಿಸಬೇಡ ಎಂಬುದಾಗಿ. ಆದ್ರೆ ನಾವು ಈ ವಿಚಾರಗಳನ್ನು ಖರೀದಿ ಮಾಡ್ಲಿಕ್ಕೆ ಹೋಗಿ ನಾವು ದೊಡ್ಡ ಸ್ಥಿತಿಯನ್ನು ಕಾಣಿಸಿಕೊಳ್ಬೇಕೆಂಬುದಾಗಿ ಖರೀದಿ ಮಾಡಿ ಚಿಂತೆಗಳಲ್ಲಿ ಮುಳುಗಿದ್ದೇವೆ ಪ್ರಿಯರೇ. ಕಂಪ್ಲೀಟ್ಲಿ ಬೆಳಗ್ಗಿಂದ ರಾತ್ರಿಯವರೆಗೂ ನಮ್ಮಲ್ಲಿ ವರಿ, ನಮ್ಮಲ್ಲಿ ಚಿಂತೆ ಎನ್ನುವಂಥದ್ದು ಕಾಣ್ತಲಿದೆ ಪ್ರಿಯರೇ. ಹಾಗಾಗಿ ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ನಾವು ಪ್ರಶ್ನಿಸಿಕೊಳ್ಬೇಕು. ನಮ್ಮನ್ನು ನಾವು ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡಿಕೊಳ್ಳುವ, ನಾವು ಏನ್ ಮಾಡ್ತಲಿದ್ದೇವೆ, ನಾವು ಎಲ್ಲಿ ಇದ್ದೇವೆ, ನಮ್ಮ ಜೀವಿತಗಳು ಎಲ್ಲಿಗೆ ನಡೆಸಲ್ಪಡ್ತಾ ಇದೆ ಎನ್ನುವಂಥದ್ದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ವಚನ 25ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಊಟಕ್ಕಿಂತ ಪ್ರಾಣ ಮುಖ್ಯ, ಉಡುಪಿಗಿಂತ ದೇಹ ಮುಖ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಉಣ್ಣುವರು ಕುಡಿಯುವಂತವರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ. ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಸೋಲ್, ನಮ್ಮ ಸ್ಪಿರಿಟ್ ಅನ್ನು ಕಾಯ್ದುಕೊಳ್ಬೇಕು. ಅದು ನಮ್ಮನ್ನು ದೇವರ ರಾಜ್ಯಕ್ಕೆ ನಡೆಸುವಂತದ್ದಾಗಿದೆ. ಅದು ನಮ್ಮನ್ನು ದೇವರ ನೀತಿಗೆ ನಡೆಸುವಂತದ್ದಾಗಿದೆ. ಅದನ್ನು ಬಿಟ್ಟು ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಉಣ್ಣುವಂಥದ್ದು, ತಿನ್ನುವಂಥದ್ದು, ಕುಡಿಯುವಂಥದ್ದಕ್ಕೆ ನಮ್ಮ ಸಮಯವನ್ನು ಕೊಡುವುದಾದರೆ ನಮ್ಮ ಜೀವಿತದಲ್ಲಿ ದೇವರ ರಾಜ್ಯ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ ಹೇಳ್ತಾನೆ, ಬಟ್ಟೆಗಿಂತ ವಸ್ತ್ರಕ್ಕಿಂತ ದೇಹ ಮುಖ್ಯ ಎಂಬುದಾಗಿ. ಯಾಕೆ?
ಇವತ್ತು ನಿನ್ನ ದೇಹವನ್ನು ನೀನು ಕಾಪಾಡಿಕೊಳ್ಳದಿದ್ದರೆ ನಿನ್ನಲ್ಲಿರುವಂತಹ ಎಷ್ಟು ಕಾಸ್ಟ್ಲಿ ಬಟ್ಟೆಗಳಾಗಿರಬಹುದು ನೀನು ಧರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇಹದಲ್ಲಿ ಬಲಹೀನತೆಗಳು, ದೇಹದಲ್ಲಿ ಅನಾರೋಗ್ಯ, ತಿಂದು ಕುಡಿದು ಮಜ್ಜಾ ಮಾಡಿ ದೇಹದಲ್ಲಿ ಅನಾರೋಗ್ಯ ಬಂದಾಗ ನಿಲ್ಲಿರುವಂತಹ ಕಾಸ್ಟ್ಲಿ ಬಟ್ಟೆಗಳು, ನಿಲ್ಲಿರುವಂತಹ ಸುಂದರ ಬಟ್ಟೆಗಳು, ಬ್ರಾಂಡೆಡ್ ಬಟ್ಟೆಗಳು ಧರಿಸಿಕೊಂಡು ನೀನು ಜನರ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ. ನೀನು ಯಾವುದೋ ಒಂದು ಬೆಡ್ ನಲ್ಲಿ ರೆಸ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ದೇಹವನ್ನು ಆರೋಗ್ಯವಾಗಿ ಇರಿಸಿಕೊಳ್ಬೇಕಾದ್ರೆ ನೀನು ತಿನ್ನುವಂಥದ್ದು, ಕುಡಿಯುವಂಥದ್ದು, ಮಜಾ ಮಾಡುವಂತ ಜೀವಿತ ನನಗೂ ನಿನಗೆ ಬೇಡ ಕರ್ತನಿಗೆ. ದೇಹವನ್ನು ಕಾಪಾಡಿಕೊಳ್ಳುವ, ದೇಹವನ್ನು ನಾವು ಆರೋಗ್ಯಯುತವಾಗಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. 26ನೇ ವಚನಕ್ಕೆ ಬರುವಾಗ ದೇವರ ವಾಕ್ಯ ಹೇಳುತ್ತದೆ, ಆ ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳನ್ನು, ಬರ್ಡ್ಸ್ ಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳು ತುಂಬಿಕೊಳ್ಳುವುದಿಲ್ಲ. ಅದಾಗಲೂ ದೇವರು ಅವುಗಳಿಗೆ ಆಹಾರವನ್ನು ಕೊಟ್ಟು ಪಾಲನೆ, ಪೋಷಣೆ, ಪರಿಪಾಲನೆ ಮಾಡ್ತಲಿದ್ದಾನೆ. ಇವತ್ತು ನೀನು ಅವುಗಳಿಗಿಂತ ಮೇಲಾಗಿದ್ದಿ. ಇಡೀ ಸೃಷ್ಟಿಯನ್ನು ದೇವರು ಸೃಷ್ಟಿ ಮಾಡಿ, ಸಮಸ್ತ ಸೃಷ್ಟಿಯನ್ನು ದೇವರು ಸೃಷ್ಟಿ ಮಾಡಿ, ಆ ಸೃಷ್ಟಿಯಲ್ಲಿ ನಿನ್ನನ್ನು ಬಹಳ ಪ್ರಾಮುಖ್ಯವಾಗಿ, ಬಹಳ ಮುಖ್ಯವಾದಂತಹ ಸೃಷ್ಟಿಯಾಗಿ ನಿನ್ನನ್ನು ನೋಡಿದ್ದಾನೆ. ಇವತ್ತು ಆ ಪ್ರಾಣಿ ಪಕ್ಷಿಗಳಿಗೆ ಸಾಕಿ ಸಲಹುತ್ತಾ ಇದ್ದಾನೆ. ಇವತ್ತು ನಿನ್ನನ್ನು ಸಾಕುವುದಿಲ್ಲವಾ, ನಿನ್ನನ್ನು ಸಲಹುವುದಿಲ್ಲವಾ ಎನ್ನುವಂತ ಪ್ರಶ್ನೆ ಮಾಡಿಕೊಳ್ಬೇಕು. ಅದರ ಬಿಟ್ಟು ದಿನನಿತ್ಯ ಜೀವಿತದಲ್ಲಿ ಹರಿ ಬರಿ ಬೇಡ ಪ್ರಿಯರೇ. ದಿನನಿತ್ಯದ ಜೀವಿತದಲ್ಲಿ ವರಿ ಮಾಡುವಂತದ್ದು, ನಾವು ದಿನನಿತ್ಯ ಜೀವಿತದಲ್ಲಿ ನಮ್ಮನ್ನು ನಾವು ಕಷ್ಟಗಳಿಗೆ, ಅನೇಕ ಸಂದಿಗ್ಧತೆಗಳಿಗೆ ಒಪ್ಪಿಸಿಕೊಡುವಂಥದ್ದು ಬೇಡ. ಯಾಕಂದ್ರೆ ಚಿಂತೆ ಮಾಡಿ 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 ಒಂದು ಮೊಳ ಉದ್ದ ಬೆಳಿಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ಆಗಿದೆಯಾ? ಯಾರಿಂದ ಅದು ಆಗ್ತದಾ? ಒಂದು ಮೊಳ ಬೆಳಿಲಿಕ್ಕೆ, ಒಂದು ಮೊಳ ಉದ್ದ ಬೆಳಿಲಿಕ್ಕೆ ಸಹ ಆಗುವುದಿಲ್ಲ ಚಿಂತೆ ಮಾಡಿ ಮಾಡಿ. ಅದಾಗ ದೇವರ ವಾಕ್ಯ ಹೇಳ್ತದೆ, ಇದೇ 6ನೇ ಅಧ್ಯಾಯದ 34-33ನೇ ವಚನಕ್ಕೆ ಬರುವಾಗ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೌಕ ಪಡಿರಿ, ಅವಾಗ ಎಲ್ಲವೂ ನಿಮಗೆ ಒದಗಿಸಲ್ಪಡ್ತದೆ, ಎಲ್ಲವೂ ನಿಮಗೆ ಕೊಡಲ್ಪಡ್ತದೆ ಎಂಬುದಾಗಿ. ಪ್ರಾಮುಖ್ಯವಾಗಿ ನಮ್ಮ ಕ್ರಿಶ್ಚಿಯನ್ ಸ್ಕೂಲ್ ಇರುವಂತದ್ದು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡುವಂತದ್ದು. ಆಗ ದೇವರು ಎಲ್ಲವನ್ನು ಜೀವಿತವನಾಗಿದ್ದಾನೆ. ಹಾಗೆ ಮುಂದೆ ಓದುವಾಗ, ನಾಳಿನ ವಿಷಯದಲ್ಲಿ ಚಿಂತಿಸಬೇಡ್ರಿ, ನಾಳೆ ಏನು ಎಂಬುದು ನಾಳೆಗೆ ಗೊತ್ತು, ನೀನು ನಾಳಿನ ವಿಷಯದಲ್ಲಿ ಚಿಂತೆ ಮಾಡಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಟ್ಟಾರೆಯಾಗಿ ನಾನು ಹೇಳುವಂತ ವಿಚಾರ ಕರ್ತನಲ್ಲಿ ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ಎಲ್ಲರೂ ಇವತ್ತು ನೀವು ಕೂತ್ಕೊಂಡು ದೇವರ ವಾಕ್ಯ ಕೇಳ್ತಲಿದ್ದೀರಿ. ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವವರೆಗೂ ಚಿಂತೆ ಮಾಡುತ್ತಾ 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 ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೇವೆ. ನಮ್ಮ ದೇಹವನ್ನು ಕ್ಷೀಣಿಸಿಕೊಳ್ಳುತ್ತಲಿದ್ದೇವೆ. ಕುಟುಂಬದಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಚಿಂತೆ ಮಾಡಿ ಮಾಡಿ ನಮ್ಮ BP, ಶುಗರ್, ಎಲ್ಲ ರೋಗ ರುಜಿನಗಳು ದೇಹದಲ್ಲಿ ತರಿಸಿಕೊಂಡು ನಾವು ದೇಹವನ್ನು ಸಹ ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಹೇಳುವಂತ ಮುಖ್ಯ ವಿಷಯ, ದೇವರ ವಾಕ್ಯ ಹೇಳುತ್ತದೆ, ಚಿಂತೆ ಮಾಡಬೇಡ್ರಿ, ನಿನ್ನ ಚಿಂತೆ ಎಲ್ಲ ನನ್ನ ಮೇಲೆ ಹಾಕ್ರಿ, ನಿನ್ನ ಚಿಂತೆ ಎಲ್ಲ ನನಗೆ ವಹಿಸಿ ಬಿಡ್ರಿ ಎಂಬುದಾಗಿ ದೇವರು ಹೇಳ್ತಾನೆ. ಇವತ್ತಿನ ಸಮಯದಲ್ಲಿ ನಮಗಿರುವಂತ ನಾನಾ ವಿಧವಾದ ಚಿಂತೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಮನೆ, ಎಲ್ಲ ಚಿಂತೆಗಳು ಇದೆ, ಈಗ ಇದೆ, ಎಲ್ಲರಲ್ಲಿ ಇದೆ. ಆ ಎಲ್ಲ ಚಿಂತೆಗಳು ದೇವರ ಮೇಲೆ ಹಾಕಿ ನಾವು ನಿಶ್ಚಿಂತೆಯಿಂದ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು, ನಮ್ಮನ್ನು ನಾವು ಸರೆಂಡರ್ ಮಾಡಿಕೊಟ್ಟು, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತೌಕ ಪಡುವುದಾದರೆ ಆಗ ಎಲ್ಲವೂ ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಅದರ ಬದಲಾಗಿ ನಾವು ಚಿಂತೆ ಮಾಡಿ ನಾವು ದೊಡ್ಡಸ್ತಿಗೆ ಕಾಣಿಸಿಕೊಳ್ಬೇಕೆಂಬುದಾಗಿ ಏನೆಲ್ಲ ಖರೀದಿ ಮಾಡಿಕೊಂಡು ಹೋದ್ರೆ ನಾವು ಚಿಂತೆಯಲ್ಲಿ ಮುಳುಗಿ 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 ಹೋಗಿ ಒಂದು ದಿವಸ ದಡ ಸೇರ್ಬೇಕಾಗ್ತದೆ. ಅದು ಎಂತ ದಡ? ದಿಕ್ಕೋ ದೆಸೆ ಇಲ್ಲದಂತ ದಡ ಸೇರ್ಬೇಕು. ಹಾಗಾಗಿ ನಾನು ಹೇಳುವಂತ ವಿಷಯ ನಿಮಗೆ ಪ್ರಿಯರೇ, ನಮ್ಮ ಚಿಂತೆ, ನಮ್ಮ ಭಾರ, ನಮ್ಮ ಸಮಸ್ಯೆ, ನಮ್ಮ ಕಷ್ಟ ಹೀಗೆ ಇದೆ ನಮ್ಮ ಜೀವಿತದಲ್ಲಿ, ಅವೆಲ್ಲವೂ ಕ್ರಿಸ್ತನಿಗೆ ವಹಿಸಿಬಿಟ್ಟು ನಿಶ್ಚಿಂತೆಯಿಂದ ನಾವು ಪ್ರಾರ್ಥನೆ ಮಾಡುವ. ಆಗ ದೇವರು ನಮ್ಮನ್ನು ಅಂತ ಒಂದು ಸಂದಿಗ್ಧತೆಯಿಂದ, ಅಂತ ಕಷ್ಟದಿಂದ, ಅಂತ ಒಂದು ವರಿಗಳಿಂದ ನಮ್ಮನ್ನು ಹೊರಗೆ ತಂದು ನಿಜವಾದ ಚೈತನ್ಯದ ಜೀವಿತವನ್ನು ಕೊಡ್ಲಿ. ಆತ ನಮಗೋಸ್ಕರ ಯುದ್ಧ ಮಾಡಲಿ, ಆತ ನಮಗೋಸ್ಕರ ಫೈಟ್ ಮಾಡಿ ನಮ್ಮ ನಿಶ್ಚಿಂತೆಯಾಗಿ ಇರಲಿಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ನಾನು ನಿಮಗೋಸ್ಕರ ಶುಭವನ್ನು ಕೋರುವಂತವನಾಗಿದ್ದೇನೆ, ಪ್ರಾರ್ಥಿಸುವಂತವನಾಗಿದ್ದೇನೆ. ಈ ವಾಕ್ಯವನ್ನು ಕೇಳಿದಂತ ಎಲ್ಲರ ಆತ್ಮೀಯ ಲಾಭಕ್ಕಾಗಿ ಈ ವಾಕ್ಯಗಳು ಮಾರ್ಪಡಿಸಲಿ, ನಿಮ್ಮ ಜೀವಿತಕ್ಕೆ ಅಭಿಷೇಕಿಸಲಿ ಮತ್ತು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕಳೆದಾಗಿ ನಾವು ಪ್ರಾರ್ಥನೆ ಆಶೀರ್ವಾದವಾಗಿ ನಾವು ಬೆಳಗಿನ ಆರಾಧನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿ.
ಎಲ್ಲ ಕಾರ್ಯಗಳಾಗಿದ್ದೀನಿ. ಈ ಒಂದು ಬೆಳಗಿನ ಆನ್ಲೈನ್ ಆರಾಧನೆ ನೀರು ಬಂದು ನಮ್ಮೊಟ್ಟಿಗೆ ಮಾತನಾಡಿ ನೀವು ವಿಶೇಷವಾಗಿ ಈ ಒಂದು ಮಾತನ್ನು ನಡೆಸುತ್ತಾ ಪ್ರಾರ್ಥನೆ ಅವರೊಟ್ಟಿಗೆ ಮಾರ್ಗದರ್ಶನ ಮಾಡಿ ಹಳ್ಳಿಗಳೆಲ್ಲ ಸ್ವಾಮಿ ಲೋಕದ ಮೂಲಕವಾಗಿ ಈ ಒಂದು ಆನ್ಲೈನ್ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಅವರ ಜೀವಿತದಲ್ಲಿರುವಂತಹ ಚಿಂತೆ, ಭಾರ, ಕಷ್ಟ, ಬದುಕುವುದಕ್ಕೆ ನಿನ್ನ ಬ್ಲೆಸ್ಸಿಂಗ್ಸ್ಗಳು, ನಿನ್ನ ಆಶೀರ್ವಾದಗಳ ಜೀವಿತದಲ್ಲಿ ಇಳಿಸಬಹುದಾಗಿ ಯಾರೆಲ್ಲ ನಿನ್ನ ಮುಂದೆ ಮೊಳಕಾಲೂರಿ ನಿಜವಾಗಲು ತಮ್ಮನ್ನು ತಾವು ತಗ್ಗಿಸಿಕೊಂಡು ನಮ್ರತೆಯಿಂದ ಕರ್ತನೆ, ನಮ್ಮ ಚಿಂತೆಗಳು, ನಮ್ಮ ಭಿನ್ನಹಗಳು ನೀನು ಕೇಳು ಎಂಬುದಾಗಿ ಬೇಡ್ತಲಿದ್ದಾರೋ ಅವರ ಜೀವಿತಗಳನ್ನು ನೀನು ಕೇಳು ಸ್ವಾಮಿ. ಅವರ ಪ್ರಾರ್ಥನೆಗಳನ್ನು ನೀನು ಕೇಳು, ಅವುಗಳಿಗೆ ಸದೂತರನ್ನು ಒದಗಿಸಿ ನಿನ್ನ ಹೇರಳ ಕೃಪಾ ಆಶೀರ್ವಾದದಿಂದ ಅವರು ತುಂಬಿಸಿ ಬಲಪಡಿಸಿ ಈ ದಿನಕ್ಕೆ ಬೇಕಾದ ಎಲ್ಲ ಸಹಾಯ ಸಹಕಾರಗಳು ಒದಗಿಸಿ ನಿಶ್ಚಿಂತೆಯಿಂದ ಬದುಕುವುದಕ್ಕೆ ನೀನು ಸಹಾಯ ಕೋರ್ತೆಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರದ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನನ್ನವೇ ಸ್ವಾಮಿ. ಆಮೇಲೆ ನಂಬಿಕೆಯಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳುವ ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಸಹವಾಸ ಮತ್ತು ನಡೆಸುವಿಕೆ ಈ ಒಂದು ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಅವರ ಟೀಮ್ನೊಂದಿಗೂ, ಆನ್ಲೈನ್ ನ ವೀಕ್ಷಕರೊಂದಿಗೂ ಮತ್ತು ನಮ್ಮೆಲ್ಲರೊಂದಿಗೂ ಇಂದು ಎಂದೆಂದಿಗೂ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್, ಆಮೇನ್. ಜೈ ಕ್ರಿಸ್ಟ್. God bless you. Thank you so much.